ಇವನು ಯಾರು ಇವನು ಉಮರ್? ಯಾವಾಗಲಿಂದ ಇವನು ಈ ಉಗ್ರರ ಸಂಪರ್ಕಕ್ಕೆ ಬಂದ? ಇವನ ಹಿನ್ನೆಲೆ ಏನು? ಇವನ ಫ್ಯಾಮಿಲಿಯ ಕಥೆ ಏನು? ಎಲ್ಲಿ ಓದಿದ? ಏನೇನು ಕೆಲಸ ಮಾಡ್ದ? ಯಾರ್ಯಾರ ಜೊತೆಗೆ ಇವನ ನಂಟಿದೆ? ಯಾರ್ಯಾರು ಇವನಿಗೆ ಬೆಂಬಲ ಕೊಟ್ಟಿದ್ರು? ಇವನು ಯಾರ್ಯಾರಿಗೆ ಬೆಂಬಲ ಕೊಟ್ಟಿದ್ದ? 5-6 ಜನ ವೈದ್ಯರು ಸೇರ್ಕೊಂಡು ಇದೇ ಕೆಲಸ ಮಾಡಿದ್ರ? 9ರಿಂದ 10 ಜನ ಇದ್ದಾರೆ ಇವರು ಟೀಮ್ನಲ್ಲಿ. ಡಾಕ್ಟರ್ ಅನ್ನುವಂಥದ್ದು ಇದೆಯಲ್ಲ, ಆ ಹಣೆಪಟ್ಟಿ, ಅದನ್ನೇ ಏನಾದರೂ ದುರುಪಯೋಗ ಪಡಿಸ್ಕೊಂಡ. ನೆಟ್ಟಿಗೆ ವೈದ್ಯಕೀಯ ಕೆಲಸನೂ ಮಾಡಿಲ್ಲ, ವಿ ಕೆಲಸನೂ ಮಾಡಿಲ್ಲ, ಯೋಗ್ಯತೆ ಇಲ್ಲ. ಇಲ್ಲಿ ಅನ್ನನೇ ತಿಂದು ಇಲ್ಲಿ ನೀರೇ ಕುಡಿದು ದ್ರೋಹ ಮಾಡ್ತಾರೆ ಅಂತಂತಂದರೆ ಏನು ಹೇಳೋದು? ಬನ್ನಿ, ನಮ್ಮ ದೆಹಲಿ ಪ್ರತಿನಿಧಿ ಮಹೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಿಂದೆ ದೆಹಲಿನಲ್ಲೇ ಕೆಲಸ ಮಾಡಿರುವಂಥವರು ಹರೀಶ್ ನಮ್ಮೊಂದಿಗೆ ಇನ್ನೊಂದು ಕಡೆಗೆ ಸಂಪರ್ಕದಲ್ಲಿದ್ದಾರೆ. ಅವರಿಬ್ಬರ ಜೊತೆಗೂ ಕೂಡ ನಾನು ಚರ್ಚೆ ಮಾಡ್ತೀನಿ, ಯಾಕಂದರೆ ಬಹಳಷ್ಟು ಸಂಗತಿಗಳಿದೆ. ಇವನು ಎಲ್ಲಿಂದ ಯಾವಾಗಲಿಂದ ಅವನು ತಲೆಮರೆಸ್ಕೊಂಡಿದ್ದ? ಏನು ಕಥೆ ಒಂದು? ಈ ಸ್ಫೋಟದ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನೋಡೋಣ. ಇದು ದೊಡ್ಡ ಮಟ್ಟದ ಪ್ಲಾನೇ ಇತ್ತು ಅಂತ ಅನ್ನಿಸ್ತಾ ಇದೆ. ಈ ರೀತಿ ಡಾಕ್ಟರ್ಗಳು ನೋಡಿ, ಎಂಥ ದುರಂತ ಇದು ನಮ್ಮದು. ಬೇರೆ ಬೇರೆ ನಗರಗಳು ಟಾರ್ಗೆಟ್ ಆಗಿದ್ವಾ? 10-12 ಜನ ಸೇರ್ಕೊಂಡಿದ್ರಾ? ಫರೀದಾಬಾದ್ನಲ್ಲಿ ಉಮರ್ನ ಆತ್ಮೀಯರು ಯಾವಾಗ ಪೊಲೀಸರು ವಶಕ್ಕೆ ಬಂದ್ರಲ್ಲ, ಅದಾದ್ಮೇಲೆ ನೀವು ಭಯ ಶುರುವಾಗಿತ್ತ? ಡಾಕ್ಟರ್ಗಳಪ್ಪ ನಾವು, ನಮಗೇನು ಆಗಲ್ಲ ಅನ್ನೋ ರೀತಿಯಲ್ಲಿ ಇದ್ರೇನೋ ಇವರು. ಇನ್ನು ಎಂಥ ಸ್ಥಿತಿ ಬಂದ್ಬಿಡುತ್ತೆ ಅಂದರೆ ಇದು ಗೊತ್ತಿಲ್ಲ. ಇದು ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು. ನಮ್ಮ ಆತಂಕ ಯಾವಾಗಲೂ ಅದೇನೇ. ಯಾರೋ ಮಾಡಿದ ತಪ್ಪಿಗೆ ಇಡೀ ಸಮುದಾಯ ಕೆಟ್ಟ ಹೆಸರು ಹೊತ್ಕೋಬೇಕಲ್ಲ. ಯಾರು ನಂಬುತ್ತಾರೆ ಹಿಂಗಾಗ್ಬಿಟ್ರೆ? ದೊಡ್ಡ ದೊಡ್ಡ ಕೆಲಸ ಕೊಡುವಂಥವ್ರು, ಆಯಕಟ್ಟಿನ ಸ್ಥಳಗಳಲ್ಲಿ ಕೆಲಸಕ್ಕೆ ನೇಮಿಸ್ಕೊಳ್ಳುವಂಥವ್ರು 10 ಬಾರಿ ಯೋಚನೆ ಮಾಡಬೇಕು. ಹಂಗಾಗ್ಬಿಡುತ್ತಲ್ಲ. ಯುವಕರಿಗೆ ಎಷ್ಟು ಅನ್ಯಾಯ ಆಗುತ್ತೆ, ಸಮಾಜಕ್ಕೆ ಯಾವ ಸಂದೇಶ ರವಾನೆ ಆಗುತ್ತೆ? ಇವರು ಮಾತು ಕಟ್ಕೊಂಡು ಇನ್ನಷ್ಟು ಜನ ಇದೇ ಹಾದಿ ಹಿಡಿದು ಬಿಟ್ಟರೆ ಗತಿ ಏನು? ಡಾಕ್ಟರ್ಗಳು ರೋಗಗಳನ್ನು ಸರಿ ಮಾಡಬೇಕು, ಇವರೇ ಸಮಾಜಕ್ಕೆ ರೋಗ ಆಗಿಬಿಟ್ರೆ ಆಪರೇಷನ್ಗಳು ಮಾಡಬೇಕು, ಇಂಥ ಸ್ಫೋಟದ ಆಪರೇಷನ್ಗಳು ಮಾಡಿಬಿಟ್ರೆ ಏನಿದೆ ಅರ್ಥ? ಇದು ಓದು ಬರಹ ಗೊತ್ತಿಲ್ಲದವ್ರು ಕಲ್ಲೆಸಿಬೇಕು, ಓದು ಬರಹ ಗೊತ್ತಿದ್ದವ್ರು ಬಾಂಬ್ ಎಸಿಬೇಕು ಅನ್ನೋಂಗೆ ಆಗ್ಬಿಟ್ರೆ ದೇಶದಲ್ಲಿ ಗತಿ ಏನಾಗಬೇಕು? ಎಲ್ಲ ವಿವರಗಳನ್ನು ಇವರು ಕಲೆ ಹಾಕ್ತಾ ಇದ್ದಾರೆ. ಪ್ರತಿ ವಿವರಗಳು ಕೂಡ ಬೆಚ್ಚಿ ಬೆಳೆಸುವಂಥದ್ದು ಈ ಡಾಕ್ಟರ್ ಕಥೆ. ಯಾಕಂದರೆ ಇವನು ಒಬ್ಬನಲ್ಲ, ಇಬ್ಬನಲ್ಲ, 10-12 ಜನ ಸೇರ್ಕೊಂಡಿದ್ರು. ಇವ್ರದ್ದೊಂದು ಟೀಮ್ ಇತ್ತು. ಇವರು ಡಾಕ್ಟರ್ ಅಂತ ಹೇಳ್ಕೊಂಡೆ ಅದನ್ನು ದುರುಪಯೋಗ ಪಡಿಸ್ಕೊಂಡು ಇವರು ಡಾಕ್ಟರ್ಗಿರನೂ ನೆಟ್ಟಗೆ ಮಾಡಲಿಲ್ಲ. ಆದರೆ ದೇಶದ ವಿರುದ್ಧ ಸಂಚನ್ನು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು. ಇದು ಇವರ ಯೋಗ್ಯತೆ, ಇದು ಇವರ ಹಣಬರಹ. ಏನಿದೆ ಹೆಚ್ಚಿನ ಮಾಹಿತಿ ಇದರ ಬಗ್ಗೆ? ದೆಹಲಿ ಕಾರು ಸ್ಫೋಟ ಸಂಬಂಧಿಸಿದಂತೆ ಎನ್ಐಎ ಏನು ತನಿಖೆಯನ್ನು ತೀವ್ರಗೊಳಿಸಿರುವಂಥದ್ದು. ಪ್ರಮುಖವಾಗಿ ಈಗ ಸ್ಥಳದಲ್ಲೂ ಕೂಡ ಈ ಒಂದು ಪರಿಶೀಲನೆ ಮುಂದುವರೆದಿರುವಂಥದ್ದು. ಪ್ರಮುಖವಾಗಿ ಕಾರಿನ ಜಾಡನ್ನು ಹಿಡಿದಂಥ ಪೊಲೀಸರು ಸಾಕಷ್ಟು ಒಂದು ತನಿಖೆಯಲ್ಲಿ ಏನೋ ಒಂದಷ್ಟು ಮಾಹಿತಿ ಬಹಿರಂಗ ಆಗ್ತಾ ಇರುವಂಥದ್ದು. ಇನ್ನು ಪ್ರಮುಖವಾಗಿ ಶಂಕಿತ ಭಯೋತ್ಪಾದಕ ಉಮರ್ ಮೊಹಮ್ಮದ್ ಏನಿದ್ದಾನೆ, ಈತನ ಸಹಚರರು ವೈದ್ಯರು ಕೂಡ ಇರುವಂಥದ್ದು. ಅಂದರೆ ಈಗಾಗಲೇ ಒಂದಷ್ಟು ಜನರನ್ನ ಏನೋ ಒಂದು ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಈಗ ಮೇಲ್ನೋಟಕ್ಕೆ ಇದು ಭಯೋತ್ಪಾದಕ ಜಾಲವನ್ನು ಕೂಡ ನಡೆಸ್ತಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನು ಉಮರ್ ಏನಿದ್ದಾನೆ, ಕಾಶ್ಮೀರದ ಆದಿಲ್ ರಾಥರ್ ಹಾಗೂ ಮುಜಮಿಲ್ ಗನಾಯ ಎಂಬ ಹೆಸರಿನ ಇವರ ಜೊತೆ ಕೂಡ ನಿಕಟವಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇಬ್ಬರು ಜೊತೆ 5-6 ವೈದ್ಯರು ಕೂಡ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಇದ್ರ ಒಳಗೊಂಡಂತೆ 9ರಿಂದ 10 ಸದಸ್ಯರನ್ನ ಒಳಗೊಂಡಂತ ಏನು ಭಯೋತ್ಪಾದಕ ಲಾಜಿಸ್ಟಿಕ್ ಜಾಲವನ್ನು ಕೂಡ ನಡೆಸ್ತಾ ಇದ್ರು ಅನ್ನೋದು ಕೂಡ ಈಗ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಆರೋಪಿಗಳು ಕಚ್ಚಾ ವಸ್ತುಗಳನ್ನು ಖರೀದಿಸಲು ಮತ್ತೆ ಸ್ಫೋಟಕಗಳನ್ನು ಜೋಡಿಸಲು ತಮ್ಮ ವೈದ್ಯಕೀಯ ಅರ್ಹತೆ ಏನಿದೆ, ಈಗ ಅವ್ರ ಹೇಳಿಕೆಯಲ್ಲಿ ಡಾಕ್ಟರ್ ಆಗಿರುವಂಥದ್ದು, ಈ ಹಿನ್ನೆಲೆಯಲ್ಲಿ ವೃತ್ತಿಯನ್ನೇ ಕೂಡ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಯಾವಾಗ ಇತ್ತೀಚೆಗೆ ಏನು 2900 kg ಒಂದು ಅಮೋನಿಯಂ ನೈಟ್ರೇಟ್ ವಶಪಡಿಸಿಕೊಂಡಂತ ಬಳಿಕ ಉಮರ್ ಏಕಾಏಕಿ ಒಂದು ಪ್ಯಾನಿಕ್ ಆಗ್ತಾನೆ. ನವೆಂಬರ್ 9ರಂದು ತಲೆಮರೆಸ್ಕೊಳ್ತಾನೆ. ಕೂಡಲೇ ಏನು ತನ್ನ ಬಳಿ 5 ಫೋನ್ಗಳನ್ನು ಕೂಡ ಇಟ್ಕೊಂಡಿರ್ತಾನೆ, ಅದನ್ನು ಸ್ವಿಚ್ ಆಫ್ ಮಾಡಿದಂಥ ಈತ ದೌಸ್ ಗ್ರಾಮದ ಬಳಿ ಇದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೂಡಲೇ ಏನು ಅಕ್ಟೋಬರ್ 30ರಂದು ಈತನ ಫೋನ್ ಸ್ವಿಚ್ ಆಫ್ ಆಗ್ತದೆ. ಮತ್ತು ಇದಾದ ನಂತರ ಎಮಿಷನ್ ಟೆಸ್ಟ್ ಮಾಡಿದಂಥ ಕಾರನ್ನು
ಏಕಾಏಕಿ 11 ದಿನಗಳ ಕಾಲ ಏನು ಒಂದು ವಿವಿಯಲ್ಲಿ ಪಾರ್ಕಿಂಗ್ನಲ್ಲಿ ಇರಿಸುತ್ತಾನೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಮತ್ತೆ ಮೊನ್ನೆ ಏನು ಬಂದಂಥ ಬೆಳಗಿನ ಜಾವ ಸುಮಾರು 2:30 ಸುಮಾರಿಗೆ ದೆಹಲಿ ಸೇರಿದಂತೆ ಪ್ರಮುಖ ಒಂದು ನಗರಗಳಲ್ಲಿ ಕೂಡ ಇದು ಓಡಾಟ ಮಾಡಿರುವಂಥದ್ದು. ಈಗಾಗಲೇ CCTV ಪರಿಶೀಲನೆ ವೇಳೆ ಗೊತ್ತಾಗಿರುವಂಥದ್ದು. ಈತ ಯಾವಾಗ ಈ ಒಂದು ಸಹಚರರು ಯಾವಾಗ ಬಂಧಿತರಾಗ್ತಾರೆ, ಬೇರೆ ಬೇರೆ ಕಡೆ ಸ್ಫೋಟಗಳನ್ನ ಏನು ಸ್ಫೋಟ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತದೆ. ಈ ನೆಲೆಯಲ್ಲಿ ಏಕಾಏಕಿ ಒಂದಷ್ಟು ಸ್ಫೋಟಗಳನ್ನು ತುಂಬಿಕೊಂಡು ಬಂದು ಏನೋ ದೆಹಲಿ ಕೆಂಪುಕೋಟೆ ಬಳಿ ಈ ಒಂದು ಕೃತ್ಯ ನಡೆಸಿದ್ರೆ ಅಂತ ಕೂಡ ಮಹೇಶ್ ಇದೆಲ್ಲದರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸಂಗತಿ ಏನು ಅಂತಂದ್ರೆ, ಇವರು ಒಂದು ಕಾರಲ್ಲೇ ಬಂದಿಲ್ಲ, ಇವರು 2 ಕಾರಲ್ಲಿ ಬಂದಿದ್ರು. ಇವನು I-20 ಕಾರಲ್ಲಿ ತಿರುಗ್ತಾ ಇದ್ದ. ಇನ್ನು ಕೆಲವರು ಇಕೋ ಸ್ಪೋರ್ಟ್ಸ್ ಅಲ್ಲೂ ಕೂಡ 1 ಜನ ಇದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ.